ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ನನ್ನ ವೀಕ್ಷಕರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು ಸ್ನೇಹಿತರೆ, ಇವತ್ತು ತೇಜಸ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ತೇಜಸ್ ಗೌಡ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ತೇಜಸ್ ಗೌಡ ಅವರು ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ. ವರುಣ್ ಆರಾಧ್ಯವರ ಪ್ರಾಣ ಸ್ನೇಹಿತರವರು ತೇಜಸ್ ಬ್ರೋ ಅವರು. ವರುಣ್ ಆರಾಧ್ಯವರ ಪ್ರಾಣ ಸ್ನೇಹಿತರಲ್ಲದೆ ವರುಣ್ ಆರಾಧ್ಯವರ ಬಾಲ್ಯ ಸ್ನೇಹಿತರು ಕೂಡ. ಹೌದು ಸ್ನೇಹಿತರೆ, ಏನು ವಿಶೇಷ ಗುರು ಅಂದರೆ ಇವತ್ತವ್ರದ್ದು ಹುಟ್ಟುಹಬ್ಬ ಇದೆ. ತೇಜಸ್ ಅವ್ರದ್ದು ಬರ್ತ್ಡೇ ಇವತ್ತು. ಸೊ ಮೊದಲನೇದಾಗಿ ತೇಜಸ್ ಬ್ರೋ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಬ್ರೋ. ಹ್ಯಾಪಿ ಬರ್ಡೇ ತೇಜಸ್ ಬ್ರೋ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಏನು ಸ್ಪೆಷಲ್ ಗುರು, ಅವ್ರ ಬರ್ತ್ಡೇ ಇದ್ದರೆ ನೀನು ಯಾಕೆ ವಿಡಿಯೋ ಮಾಡಿಬಿಡ್ತಾ ಇದೆಯಾ ಅಂತ ಕೇಳ್ಬೋದು. ಏನಿಲ್ಲ ಗುರು, ಅವ್ರ ಬರ್ತ್ಡೇ ಇದ್ದರೆ ನಾನು ಯಾಕೆ ವಿಡಿಯೋ ಮಾಡಿಬಿಡ್ತಾ ಇದ್ದೀನಿ ಅಂತ ಅಂದರೆ, ತೇಜಸ್ ಬ್ರೋ ಅವರು ಬದುಕಿಲ್ಲ ಸ್ನೇಹಿತರೆ, ನಮ್ಮ ಜೊತೆ ಇಲ್ಲ ಅವರು ತೇಜಸ್ ಬ್ರೋ ಅವರು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ಅವರ ಸ್ನೇಹಿತನ ಬಿಟ್ಟು ಆಗಲಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಅವ್ರು ಇಲ್ಲದೇ ಇರೋ ದಿನಗಳಿದು. ಬಟ್ ಆದರೂ ಕೂಡ ತೇಜಸ್ ಬ್ರೋ ಅವರು ಅವರ ನೆನಪಿನಲ್ಲಿ ತುಂಬ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಆದರೆ ಅವರು ಯೂಟ್ಯೂಬ್ ಚಾನಲಲ್ಲಿ ಕೂಡ ಅವರು ಅಪ್ಲೋಡ್ ಮಾಡಿದ್ದಾರೆ. ಅವರ ಕಳೆದ ವರ್ಷದ ಲಾಸ್ಟ್ ಇಯರ್ ಬರ್ತ್ಡೇ ವಿಡಿಯೋನ ಏನು ವಿಡಿಯೋಸ್ನ ಕ್ಯಾಪ್ಚರ್ ಮಾಡೋದು ಅವ್ರದ್ದು ಇಟ್ಕೊಂಡಿದ್ರು. ಆ ವಿಡಿಯೋನ ಅವ್ರು ಲಾಸ್ಟ್ ಇಯರ್ ಬರ್ತ್ಡೇ ವಿಡಿಯೋನ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರೋದನ್ನ ಈ ವರ್ಷ ಅವರ ಆಫಿಷಿಯಲ್ ಯೂಟ್ಯೂಬ್ ಚಾನಲ್ ವರುಣ್ ಆರಾಧ್ಯ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅವರು ಸೆಲೆಬ್ರೇಷನ್ ಮಾಡಿರೋ ಬರ್ತ್ಡೇ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ತೇಜಸ್ ಬ್ರೋ ಅವರು ತೀರ್ಕೊಂಡಿದ್ದಾರೆ. ಆದರೂ ಕೂಡ ಅವರು ಸ್ನೇಹಿತರು ಮರೆಯದೆ ವರುಣ್ ಆರಾಧ್ಯ ಬ್ರೋ ಅವರು ಅವ್ರನ್ನ ಮರೆಯದೆ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಗುರು ನಾನು ಬೆಳೆಯೋದಕ್ಕೆ ಅವರೇ ಕಾರಣ, ಅವರೇ ಮೊಬೈಲ್ ಹಿಡಿದು ಈ ಥರ ವೀಡಿಯೋಸ್ಗಳು ಮಾಡು, ಆ ಥರ ಸ್ಟೈಲ್ ಮಾಡು, ಈ ಥರ ಬಟ್ಟೆ ಹಾಕು, ಈ ಥರ ಮಾಡು, ನಿನ್ನ ವೀಡಿಯೋಸ್ಗಳು ಓಡುತ್ತೆ ಅಂತ ಹೇಳಿ ಅವ್ರಿಗೆ ಮೋಟಿವೇಶನ್ ಕೊಟ್ಟು ಬೆಳೆಸಿರೋದಂತೆ ತೇಜಸ್ ಬ್ರೋ ಅವರು. ಜೀವನದಲ್ಲಿ ನಾವು ಏನು ಸಂಪಾದನೆ ಮಾಡಿಲ್ಲ ಅಂದರೂ ಆ ಥರ ಒಬ್ಬ ಸ್ನೇಹಿತನ ಸಂಪಾದನೆ ಮಾಡಬೇಕು ಗುರು. ಆ ಥರ ತೇಜಸ್ ಬ್ರೋ ಅವರು ವರುಣ್ ಆರಾಧ್ಯ ಅವರಿಗೆ ಸಪೋರ್ಟ್ ಮಾಡ್ತಾ ಬಂದಿರೋರು. ಆದರೆ ಏನು ಮಾಡೋದು, ವಿಧಿ ಆಟ ಬೇರೆ ಆಗಿರೋದ್ರಿಂದ ತೇಜಸ್ ಬ್ರೋ ಅವರು ವರುಣ್ ಆರಾಧ್ಯ ಅವರನ್ನ ಮತ್ತು ನಮ್ಮ ಎಲ್ಲ ಕರ್ನಾಟಕ ಜನತೆನ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂತು. ಸೊ ಅಗಲಿದ್ರು. ಏನಾಯಿತು ಏನಿಲ್ಲ ಅಂತ ವರುಣ್ ಆರಾಧ್ಯ ಅವ್ರ ಚಾನಲಲ್ಲಿ ಡೀಟೇಲಾಗಿ ವಿಡಿಯೋ ಇದೆ ತೇಜಸ್ ಬ್ರೋ ಅವ್ರಿಗೆ ಏನಾಯಿತು ಅಂತ ಹೇಳಿ. ಬಟ್ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ GT 650 ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ GT 650 ಬೈಕಲ್ಲಿ ನೈಟ್ ಬರಬೇಕಾದ್ರೆ, ಚಿಕ್ಕಬಳ್ಳಾಪುರಿಂದ ಬರಬೇಕಾದ್ರೆ ಅವರಿಗೆ ಬೈಕ್ ಆಕ್ಸಿಡೆಂಟ್ ಆಗಿ ಲೈಟ್ ಕಂಬ ಇರುತ್ತಲ್ಲ ಸ್ನೇಹಿತರೆ, ಕೆಬ್ಬಣದ್ದು ದೊಡ್ಡದಾದ ಲೈಟ್ ಕಂಬಕ್ಕೆ ಬೀದಿ ದೀಪ ಲೈಟ್ ಕಂಬ, ಅದಕ್ಕೆ ಅವ್ರ ತಲೆ ಹೋಗಿ ಬಡಿದು ತೀವ್ರ ಗಾಯಗಳಿಂದ ಅವರು ತೀರ್ಕೊಂಡಿರ್ತಾರೆ, ಪ್ರಾಣವನ್ನು ಬಿಟ್ಟಿರ್ತಾರೆ ಸ್ನೇಹಿತರೆ. ಇನ್ನೂ ಡೀಟೇಲಾಗಿ ಯಾವ ಜಾಗದಲ್ಲಿ ಆಗಿದೆ ಏನು ಅಂತ ವರುಣ್ ಆರಾಧ್ಯ ಅವರು ಯೂಟ್ಯೂಬ್ ಚಾನಲ್ಲಿ ಡೀಟೇಲಾಗಿ ಅವರು ವಿಡಿಯೋ ಮಾಡಿ ಹಾಕಿದ್ದಾರೆ, ಸಪ್ರೇಟ್ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ, ಹೋಗಿ ನೋಡ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವತ್ತು ತೇಜಸ್ ಬ್ರೋ ಅವ್ರದ್ದು ಬರ್ತ್ಡೇ ಇರೋದ್ರಿಂದ ನಾನು ತಿಳಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಹ್ಯಾಪಿ ಬರ್ಡೇ ತೇಜಸ್ ಬ್ರೋ ಅಂತ ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದೇ ಇವತ್ತಿನ ವಿಡಿಯೋ ಆಗಿತ್ತು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ತೇಜಸ್ ಬ್ರೋ. ಓಕೆ ಸ್ನೇಹಿತರೆ, ಬಾಯ್.